ರಾಘವಾಂಕ ತಗಲೆಯ ಚಕ್ರವರ್ತಿ ಎನಿಸಿಕೊಂಡ ಮಹಾಕವಿ ಹರಿಹರ ದೇವನ ಶಿಷ್ಯ ಹಾಗೂ ಸೋದರಳಿಯ ರಾಘವಾಂಕ. ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ, ಷಟ್ಪದಿ ಸಂಸ್ಥಾಪನಾಚಾರ್ಯ, ಉಭಯ ಕವಿ, ಶರಭ ಬೇರುಂಡ ಮುಂತಾದ ಹೆಸರುಗಳಿಂದ ಕವಿಗಳು ಸ್ಮರಿಸಿರುವುದುಂಟು. ರಾಘವಾಂಕ ಕಂಪಿಲ ದೇವರಾಯನ ಓಲ್ಗದಲ್ಲಿ ಹರಿಶ್ಚಂದ್ರ ಕಾವ್ಯಕ್ಕೆ ಪ್ರಶಸ್ತಿಯಾಗಿ ಪಾದಪಂಡೆಯನ್ನು ಪಡೆದುಕೊಂಡನೆಂಬುದು ತಿಳಿದುಬರುತ್ತದೆ. ಈ ಕವಿಗೆ ಹೊಯ್ಸಳರೊಡನೆ ನಿಕಟ ಸಂಪರ್ಕವಿದ್ದಂತೆ ಕಂಡುಬರುತ್ತದೆ. ಉದ್ದಂಡ ಚರಿತ್ರೆಯನ್ನು ಬರೆದ ಏಕದಂಡಿ, ದ್ವಿದಂಡಿ, ತ್ರಿದಂಡಿಗಳನ್ನು ಬಾಯಿ ಮುಚ್ಚಿಸಿದ್ದರಿಂದ ಓರಂಗಲ್ಲಿನ ಅರಸರು ಕವಿ ಮುಖ ಕವಾಟ ಎಂಬ ಬಿರುದನ್ನು ಕೊಡಮಾಡಿದರಂತೆ. ಈ ಬಗ್ಗೆ ಹೇಳಿಕೆಗಳು ಸಿಗುತ್ತವೆ. ಇವನ ಕೃತಿಗಳು 6: ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತ್ರೆ, ಸಿದ್ಧರಾಮ ಚರಿತ್ರೆ, ವೀರೇಶ ಚರಿತ್ರೆ, ಶರಭ ಚಾರಿತ್ರ, ಹರಿಹರ ಮಹತ್ವ. ಇವು ಷಟ್ಪದಿಯಲ್ಲಿ ರಚಿತವಾಗಿವೆ. ಹರಿಶ್ಚಂದ್ರ ಕಾವ್ಯ ಸತ್ಯದ ಔನ್ನತ್ಯವನ್ನು ಪ್ರಕಟಿಸುವ ವಿಶ್ವಧರ್ಮದಿಂದ ಕೂಡಿದ ಮಹಾಕಾವ್ಯವಿದು. ಅಷ್ಟೇ ಅಲ್ಲ, ಕವಿಯ ವಿಶಿಷ್ಟ ಉತ್ಕೃಷ್ಟ ಕೃತಿ. ವಾಯುಪುರಾಣ, ದೇವಿ ಭಾಗವತ, ಶ್ರೀಮದ್ ಭಾಗವತ, ಹರಿವಂಶ, ಮಹಾಭಾರತ, ರಾಮಾಯಣಗಳಲ್ಲಿ ಕಂಡುಬರುವ ತುಣುಕುಗಳನ್ನು ಕಲೆಹಾಕಿ ಅದಕ್ಕೆ ಬೇಕಾದ ಘಟನೆಗಳನ್ನು, ಪಾತ್ರಗಳನ್ನು ನಿರ್ಮಿಸಿ ಸರ್ವಾಂಗ ಸುಂದರ ಷಟ್ಪದಿ ಕಾವ್ಯ ಮಾಡಿದ್ದಾನೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂಬ ತತ್ವದ ಅನುಷ್ಠಾನ ಕಾವ್ಯದಲ್ಲಿ ಮೈವತ್ತು ಬಂದಿದೆ. ಉಳಿದ ಕವಿಗಳಲ್ಲಿ ಕಾಣಲಾಗದಂಥ ನಾಟಕೀಯ ಪ್ರತಿಭೆ ಮತ್ತು ದೇಶಗಳು ಹರಿಶ್ಚಂದ್ರ ಕಾವ್ಯಕ್ಕೆ ಉತ್ತಮ ಸ್ಥಾನವನ್ನು ತಂದುಕೊಟ್ಟಿವೆ. ಎತ್ತ ತಾಯಿಯ ಮಾರಿ ತೊತ್ತ ಕೊಂಬಂತೆ ಎಂಬ ಸತ್ಯನಿಷ್ಠ ಹರಿಶ್ಚಂದ್ರನ ದೇಶಿ ಮಾತು ಸುಂದರವಾಗಿದೆ. ನಾಟಕೀಯತೆಯಲ್ಲಂತೂ ರನ್ನನನ್ನು ಈ ಕವಿ ಮೀರಿಸಿಬಿಡುತ್ತಾನೆ. ಸೋಮನಾಥ ಚರಿತ್ರೆ ಒಡಲ ಸುತ್ತಮ ಸಮಯ ಕಿಪ್ಪುವುದೇ ಗೆಲುವು ಎಂಬ ತಳಹದಿಯ ಮೇಲೆ ಸೋಮನಾಥ ಚರಿತ್ರೆ ಮೂಡಿ ನಿಂತಿದೆ. ತನ್ನ ಅನುಕೂಲಕ್ಕಾಗಿ ಬೇರೆ ಧರ್ಮವನ್ನು ಹಾಳು ಮಾಡಿದರೆ ತಪ್ಪು, ಆದರೆ ತನ್ನ ಧರ್ಮಕ್ಕಾಗಿ ಅನ್ಯ ಧರ್ಮವನ್ನು ಹಾಳು ಮಾಡಿದರೆ ತಪ್ಪಲ್ಲ ಎಂಬ ತತ್ವ ಈ ಕೃತಿಯಲ್ಲಿ ಸ್ಥಾಪಿತವಾಗಿದೆ. ಇಲ್ಲಿ ಬರುವ ಪದ್ಮಾವತಿಯ ಪಾತ್ರ ಸ್ತ್ರೀ ಅಭಿಮಾನವೇ ಮೂರ್ತಿಮತ್ತಾಗಿರುವಂತೆ ಕಂಡುಬರುತ್ತದೆ. ಉಕ್ಕಿ ಮುಡಿಯುವವರ ಕರುಳ ತೋರಣ ಗಟ್ಟಿಸುವೆ ಎನ್ನುವ ಆಕೆಯ ಮಾತು ಮತಾಚರಣೆಯ ಜಾಜ್ವಲ್ಯತೆಯನ್ನು ಬಿಂಬಿಸುತ್ತದೆ. ಸಿದ್ಧರಾಮ ಚರಿತ್ರೆ ಸಾಕಾರ ನಿಷ್ಠೆ, ಭೂತಗಳ ಕಂಪೆ, ತಾನೇ ಪರಬ್ರಹ್ಮ ಎಂಬ ನಂಬಿಕೆಯ ಸಿದ್ಧರಾಮನ ಚರಿತ್ರೆ ಇದು. ಕೃತಿಯಲ್ಲಿ ಪ್ರಕ್ಷಿಪ್ತ ವಿಕ್ಷಿಪ್ತವಾಗಿರುವುದಕ್ಕೆ ಸಾಕ್ಷಿಯಾಗಿ ಪ್ರತಿಯೊಂದು ಸಂಧಿಯು ಪದ್ಯಗಳು ಹೆಚ್ಚು ಕಡಿಮೆಯಾಗಿವೆ. ಹರಿಶ್ಚಂದ್ರ ಕಾವ್ಯಕ್ಕೆ ಹೆಗಲೆಣೆಯಾಗಿ ನಿಲ್ಲುವಂತಹ ಕೃತಿ ಸಿದ್ಧರಾಮ ಚರಿತ್ರೆ. ಇಳೆಯೊಳಗೆ ನೆಟ್ಟ ಕಲ್ಲೆನಿಸದೆ ಸುಳಿಯುವ ಶಾಸನದಂತೆ ಪೇಳುವೆನೆಂಬ ಮಾತುಗಳನ್ನು ಗಮನಿಸಿದಾಗ ಸಿದ್ಧರಾಮನ ಬಗ್ಗೆ ಸಮಕಾಲೀನ ಶಾಸನಗಳನ್ನು ಅಧ್ಯಯನ ಮಾಡಿ ಕೃತಿ ರಚಿಸಿದ್ದಾಗಿ ತಿಳಿದುಬರುತ್ತದೆ. ಕರ್ಮಯೋಗಿ ಸಿದ್ಧರಾಮನ ಕಥೆಗಳಲ್ಲಿ ಪ್ರಾಶಸ್ತ್ಯ ಪಡೆದಿದೆಯೇ ಹೊರತು ಶಿವಯೋಗ ಕುರಿತ ಸಮಗ್ರ ಚಿತ್ರಣ ಬಂದಿಲ್ಲ. ಶಿವಯೋಗಿಯ ಶರೀರ ವೃಥ ಸವೆಯಬಾರದು ಎಂಬ ಜಗತ್ ಕಲ್ಯಾಣಕ್ಕೆ ಉಪಯುಕ್ತವಾಗುವಂತಿದೆ. ವೀರೇಶ ಚರಿತ್ರೆ ಹರಿಹರನ ವೀರಭದ್ರರ ಗೆಳೆಯ ಕಥೆಯನ್ನು ಆಧರಿಸಿ ಉದ್ದಂಡ ಷಟ್ಪದಿಯಲ್ಲಿ ರಾಘವಾಂಕ ಈ ಕಾವ್ಯವನ್ನು ಖಂಡಕಾವ್ಯವನ್ನಾಗಿ ರಚಿಸಿದ್ದಾನೆ. ಇಲ್ಲಿ ಬರುವ ವೀರಭದ್ರನ ವರ್ಣನೆ ಭವ್ಯವಾಗಿದೆ. ಅದಕ್ಕೆ ಅನುಗುಣವಾಗಿ ವಿನೂತನ ಪ್ರಯೋಗವಾದ ಈ ಷಟ್ಪದಿಯ ಚಂದವು ಸಹಕರಿಸಿದೆ. ಇನ್ನು ಶರಭ ಚರಿತ್ರೆ ಮತ್ತು ಹರಿಹರ ಮಹತ್ವ ಇವೆರಡು ಕೃತಿಗಳು ಸಿಕ್ಕಿಲ್ಲ. ಮಾವ ಮತ್ತು ಗುರುವಾದ ಹರಿಹರನ ಮಹತ್ವವನ್ನು ಎತ್ತಿಡಿಯುವ ಕೃತಿ ಹರಿಹರ ಮಹತ್ವ ಆಗಿರಬೇಕು. ಶರಭ ಚರಿತ್ರೆಯಂತೂ ಶಿವನ ಪಂಚವಿಂಶತಿ ಲೀಲೆಗಳಲ್ಲಿ ಒಂದಾಗಿರಬಹುದು. ಒಟ್ಟಿನಲ್ಲಿ ಕನ್ನಡ ಸತ್ಕವಿಗಳಲ್ಲಿ ರಾಘವಾಂಕ ಅಗ್ರಗಣ್ಯನೇ ಸರಿ. ಕನ್ನಡದ ಸೊಲ್ಲಿಗೆ ಷಟ್ಪದಿಯ ಚಂದ ಎಷ್ಟೊಂದು ಚೆನ್ನಾಗಿ ಹೊಂದುತ್ತದೆ ಎನ್ನುವುದನ್ನು ಕವಿ ತನ್ನ ಕಾವ್ಯಗಳಲ್ಲಿ ಸಾರ್ಥಕವಾಗಿ
ತೋರಿಸಿಕೊಟ್ಟಿದ್ದಾನೆ.